ಎಲ್ಲರಿಗೂ ನಮಸ್ಕಾರ ರೀ. ನಾನು ಶ್ವೇತಾ. ಹೆಂಗದಿರಿ? ನನಗ ಈ ಬಿಸಿಲಿನ ಝಳಕ್ ಜೋರ್ ನೆಗಡಿ ಬಂದ್ಬಿಟ್ಟದ. ಧ್ವನಿನೂ ಚೇಂಜ್ ಆಗದ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿ. ಜಗತ್ನ್ಯಾಗ ನಡೆದಿರುವಂತಹ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ಕುದ್ರ ಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗ್ ಗೊತ್ತಿದ್ದವ್ರಿಗೆಲ್ಲಾ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪು ಹಾರ್ಬೇಡ್ರಿ. ನೋಡ್ರಿ, ನಿಮಗ್ ದಿನ ನೆನಪು ಹಾರ್ಬೇಡ್ರಿ ಅಂತ ಹೇಳ್ಕೋತ ಇರ್ತೀನಿ. ಆದ್ರೆ ನಿನ್ನೆ ನಾನೇ ಒಂದು ವಿಷಯ ಹೇಳುವುದೇ ನೆನಪು ಹಾರ್ಬಿಟ್ಟೆ. ಅದಕ್ಕ ಇವತ್ತ ಫಸ್ಟ್ ಅದನ್ನೇ ಹೇಳೋಣ ಅಂತ ಹೇಳಿ ಅದೇ ಸುದ್ದಿ ತಗೊಂಡ್ ಬಂದೆ. ನೋಡ್ರಿ, ಈ 2 ದಿನದಾಗ ಭಾರತ ಪಾಕಿಸ್ತಾನದ ನಡುವ ಏನೆಲ್ಲ ಆಯ್ತು ನೋಡಿದ್ರಿ ನೀವು. ನಮ್ಮ ಮೋದಿಜಿಯವರು ಅಧಂಪುರ್ ಏರ್ ಬೇಸ್ಗೆ ಹೋಗಿ ಅಲ್ಲಿನ S-400 ಮುಂದೆ ಫೋಟೋ ತಕ್ಕೊಂಡ್ರು, ವಿಡಿಯೋ ತೆಗೆದು ಹಾಕಿ ಪಾಕಿಸ್ತಾನದ ಮಂದಿನ ಉರ್ಸಿದ್ದು. ನಿಮ್ಮ ಪ್ರಧಾನಿ ಸುಳ್ಳು ಬುರ್ಕ ಯಾವ MiG-400 ಹೊಡೆದಿಲ್ ನೋಡ್ರೋ ಅಂತ ಇಂಡೈರೆಕ್ಟ್ ಆಗಿ ಮೋದಿಜಿ ಹೇಳದಂಗಿತ್ತು. ಹೌದಿಲ್ ಹೇಳ್ರಿ? ಆದ್ರ ಇದನ್ನ ಕಳೆದ ವಿಡಿಯೋದಾಗೂ ನಾ ಹೇಳಿದ್ದೆ ನಿಮಗ. ನವಿಲು ಕುಣಿತು ಅಂತಂದ್ರ ಕೆಂಬೂತಾನು ಕುಣದಂಗ ಪಾಕ್ ಪ್ರಧಾನಿನು ಥೇಟ್ ಹಂಗೇ ಒಂದು ವಿಡಿಯೋ ಮಾಡಿ ಬಿಟ್ಟಿದ್ರಂತ ಹೇಳಿ. ಇಲ್ಲಿ ಒಂದು ವಿಷಯ ಹೇಳೋದು ನೆನಪು ಹಾರ್ಬಿಟ್ಟೆ ನೋಡ್ರಿ. ಮೋದಿಜಿ ಮತ್ತೆ ಶಹಬಾಜ್ ಇಬ್ರು ಒಂದೇ ತರ ಸೈನಿಕರ ಜೋಡಿ ಹೋಗಿ ಅವ್ರನ್ನ ಫುಲ್ ಹುರಿದುಂಬಿಸಿ ಬಂದ್ಬಿಟ್ಟಿದ್ರು. ಸೇಮ್ ರೀ, ದಿಟ್ಟೋ ಕಾಪಿ ಹೊಡೆದಂಗಿತ್ತದು. ಆದ್ರ ಒಂದು ಡಿಫ್ರೆನ್ಸ್ ಇತ್ತು ನೋಡ್ರಿ. ಮೋದಿಜಿ ರಿಯಲ್ S-400 ಜೊತೆ ನಿಂತ್ಕೊಂಡು ಪೋಸ್ ಕೊಟ್ಟಿದ್ರು. ಆದ್ರ ಶಹಬಾಜ್ ಮಿಸೈಲ್ ಇರುವಂತಹ ಬ್ಯಾನರ್ ಜೊತೆ ಫೋಟೋ ತಕೊಂಡಿದ್ರ. ಅಲ್ಲ, ಇದನ್ನ ನೋಡಿ ನನಗೊಂದು ಡೌಟ್ ಬಂತ. ನಿಮಗೂ ಬಂತಿತ್ತಂದ್ರ ಕಮೆಂಟ್ ಮಾಡಿ ತಿಳಿಸ್ರಿ. ಈ ಪಾಕಿಸ್ತಾನ ಮಿಸೈಲ್ ಎಲ್ಲ ಖಾಲಿ ಏನಾರೇ ಆಗ್ಬಿಟ್ಟಾವ ಏನಂತ ಅನ್ಸ್ಲಿಕ್ಕತ್ತದ. ಅದಕ್ಕೆ ಹಿಂಗ ಬ್ಯಾನರ್ ಇಟ್ಕೊಂಡು ಪೋಸ್ ಕೊಟ್ರ ಅಂತ. ಅದು ಖರೆ ಇದ್ರು ಏನೂ ಆಶ್ಚರ್ಯ ಇಲ್ಲ ಬಿಡ್ರಿ. ಯಾಕಂದ್ರೆ ಯಾವ್ದೋ ಗೇಮ್ ವಿಡಿಯೋ ಹಾಕೊಂಡ್ ನಾವ್ ಯುದ್ಧಕ್ ಹೊಂಟಿವಿ ಅಂತ ಅಂದವ್ರು ಇದನ್ನ ಮಾಡ್ಲಾರ್ದ ಇರ್ತಾರೇನ್ ಹೇಳ್ರಿ? ಈಗ ಪಾಕಿಸ್ತಾನಕ್ಕ ಒಂದೇ ಒಂದು ಖುಷಿ ಸುದ್ದಿ ಏನಪ್ಪಾ ಅಂತಂದ್ರ, ಎಷ್ಟೇ ಡ್ರೋನ್ ಮಿಸೈಲ್ ಹಾರಿಸಿದ್ರು ಏನೂ ಉಪಯೋಗ ಆಗಲ್ಲ. ಪಾಪ ಪಾಕಿಸ್ತಾನಕ್ಕ ಖುಷಿ ಆಗೋ ಸುದ್ದಿನೇ ಇರ್ಲಿಲ್ಲ ಬಿಡ್ರಿ. ಆದ್ರೆ ಹಿಂಗಿರ್ಬೇಕಾದ್ರ ನಮ್ ವಿರಾಟ್ ಕೊಹ್ಲಿ ಅವರು ಒಂದು ಒಳ್ಳೆ ಗುಡ್ ನ್ಯೂಸ್ ಕೊಟ್ಟಾರ ಪಾಕಿಸ್ತಾನದವ್ರಿಗೆ. ಅದೇನಪ್ಪಾ ಅಂತಂದ್ರ, ಕೊಹ್ಲಿ ಅವರು ಟೆಸ್ಟ್ ಕ್ರಿಕೆಟ್ಗೆ ರಿಟೈರ್ಮೆಂಟ್ ಅಂತ ಹೇಳಿ ಘೋಷಣೆ ಮಾಡ್ಯಾರ. ಪಾಕಿಸ್ತಾನಕ್ಕೆ ಈ ವಿಷಯ ಕೇಳಿ ಬಹಳ ಹಿಗ್ಗು ಬಿಟ್ಟಿತ್ತು. ಈ ಕಾರಣಕ್ಕೆ ಅಂತ ಶಾಹಿದ್ ಅಫ್ರಿದಿ ಎಲ್ಲ ರ್ಯಾಲಿ ಗೀಲಿ ಮಾಡಿದ್ದಂತ. ಆದ್ರ ಆಮೇಲೆ ಯೋಚನೆ ಮಾಡಿದ ಮ್ಯಾಲ ಪಾಕಿಸ್ತಾನಕ್ಕ ಒಂದು ವಿಷಯ ಗೊತ್ತಾಯ್ತು. ಕೊಹ್ಲಿ ನಿವೃತ್ತಿ ಘೋಷಣೆ ಮಾಡಿದ್ದು ಟೆಸ್ಟ್ ಕ್ರಿಕೆಟಿಗೆ. ಆದ್ರ ಪಾಕಿಸ್ತಾನ ಭಾರತದ ಜೊತೆ ಟೆಸ್ಟ್ ಮ್ಯಾಚೇ ಆಡಲ್ಲ. ಸೊ ಮತ್ತ ಟೆನ್ಷನ್ ಮಾಡ್ಕೊಂಡು ಕೂತು ಬಿಟ್ಟ. ನೀವ್ ಏನಾರೇ ಹೇಳ್ರಪ್ಪ, ಈ ಕಾಂಗ್ರೆಸ್ನವ್ರು ಯಾರಿಗೆ ಹುಟ್ಟಿದ್, ಎಲ್ಲಿ ಹುಟ್ಟಿಗಿತ್ತು ಅಂತ ಕೇಳಿದ್ರ ಪಾಕಿಸ್ತಾನದ ಹುಟ್ಟಿದ್ರ ಅಥವಾ ಭಾರತದಾಗ ಹುಟ್ಟಿದ್ರ ಅನ್ನೋದು ಸ್ವಲ್ಪ ಕನ್ಫ್ಯೂಸ್ ಆಗ್ತೈತಿ ನೋಡ್ರಿ. ಇಡೀ ದೇಶ ಬಿಡ್ರಿ, ಇಡೀ ಪ್ರಪಂಚನೇ ಒಂದು ಅಣು ಬಾಂಬ್ ಇರೋ ರಾಷ್ಟ್ರದ ಒಳಗೆ ನುಗ್ಗಿ ಹೊಡೆದೈತಿ ಭಾರತ ಅಂತ ಹೇಳಿ ಸಿಕ್ಕಾಪಟ್ಟೆ ಆಶ್ಚರ್ಯದಿಂದ, ಖುಷಿಯಿಂದ, ಹಿಗ್ಗಿನಿಂದ, ಹೆಮ್ಮೆಯಿಂದ ನೋಡ್ಲಿಕ್ಕತ್ತದ. ಆದ್ರ ಕರ್ನಾಟಕ ಕಾಂಗ್ರೆಸ್ ಶಾಸಕ ಕೊತ್ತನೂರು ಮಂಜುನಾಥ್ ಏನ್ ಮಾಡ್ಯಾರ ಅಂತ ಮಹಾ ಅನ್ನೋ ತರ ನಮ್ಮ ಸೈನಿಕರನ್ನೇ ನೆಗ್ಲೆಕ್ಟ್ ಮಾಡಿ ಮಾತಾಡುದಾ? ಇಂಡಿಯಾ ಪಾಕಿಸ್ತಾನದ್ದು ಏನು ಮಾಡಲಿಲ್ಲ, ಏನು ಮಾಡಿಲ್ಲ. ಏನ್ ಮಾಡಿದ್ದಾರೆ? ಸುಮ್ಮನೆ ಬೂಟಾಟಿಕೆಗೆ 4 ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದು ಮಾಡೋದಾ? ಏನಿದೆ ಮಾಡೋದು? ಇಂಡಿಯಾ ಪಾಕಿಸ್ತಾನದ್ದು ಏನು ಮಾಡಲಿಲ್ಲ, ಏನಿದೆ ಮಾಡಿದ್ರು? ಏನು ಮಾಡಿಲ್ಲ. ಏನ್ ಮಾಡಿದ್ದಾರೆ? ಸುಮ್ಮನೆ ಬೂಟಾಟಿಕೆಗೆ 4 ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದು ಮಾಡೋದಾ? ಏನಿದೆ ಮಾಡೋದು? ಇಂಡಿಯಾ ಪಾಕಿಸ್ತಾನದ್ದು ಏನು ಮಾಡಲಿಲ್ಲ, ಏನಿದೆ ಮಾಡಿದ್ರು? ಏನು ಮಾಡಿಲ್ಲ. ಏನ್ ಮಾಡಿದ್ದಾರೆ?
ಸುಮ್ಮನೆ ಬೂಟಾಟಿಕೆಗೆ 4 ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದು ಮಾಡೋದಾ? ಏನಿದೆ ಮಾಡೋದು? ಇಂಡಿಯಾ ಪಾಕಿಸ್ತಾನದ್ದು ಏನು ಮಾಡಲಿಲ್ಲ. ಏನಿದೆ ಮಾಡಿದ್ರು? ಏನೂ ಮಾಡಿಲ್ಲ. ಏನು ಮಾಡಿದ್ದಾರೆ? ಸುಮ್ಮನೆ ಬೂಟಾಟಿಕೆಗೆ 4 ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದು ಮಾಡೋದಾ? ಯಪ್ಪಾ, ಇದನ್ನ ಕೇಳಿ ಇಲ್ಲಿ ಕೇಳದವ್ರೆಲ್ಲ ಹೆಂಗ್ ಹೊಡಿಬೇಕಿಂತವ್ರಿಗೆಲ್ಲ ಅಂತ ಟೆನ್ಷನ್ ಮಾಡ್ಕೊಂಡ್ ಕುಂತಾರ. ಈ ಹರಿದೋಗಿರೋ ಚಪ್ಪಲಿ ತಗೊಂಡ್ ರಪ ರಪ ಅಂತ ಬಾರಿಸ್ಬೇಕಂತ ಅಲ್ಲಿಗತ್ತಾರ. ಅಲ್ರಿ, ಅವರು ಸೈನಿಕರು ತಮ್ಮ ಜೀವ ಪಣಕ್ಕಿಟ್ಟು ದೇಶಕ್ಕಂತ ಹೇಳಿ ಇಷ್ಟೆಲ್ಲಾ ಮಾಡ್ಲಿಕತ್ತಿದ್ರ ಇವ್ರೆಲ್ಲಾ ಮೈಕ್ ಮುಂದ್ ನಿಂತ ಸುಮ್ಮ ಭಾಷಣ ಮಾಡೋರು ಸೈನಿಕರನ್ನೇ ಅವಮಾನ ಮಾಡ್ತಾವಲ್ಲ, ಹೆಂಗದ ಹೇಳ್ರಿ? ಏನಪ್ಪಾ, ಯಥಾ ರಾಜ ತಥಾ ಪ್ರಜಾ. ಈ ಸರ್ಕಾರಿ ಅಧಿಕಾರಿಗಳಿಗೆ ಕಿಮ್ಮತ್ ಕೊಡ್ಲಾರ್ದವ್ರು ಸೈನಿಕರಿಗೆ ಎಲ್ಲಿ ಕಿಮ್ಮತ್ ಕೊಡ್ತಾರಂತೀರಿ ನೀವು? ಒಟ್ಟನ್ಯಾಗ ಇದನ್ನೆಲ್ಲ ಕೇಳಿ ಪ್ರಜೆಗಳು ಒಂಥರ ಅರೆ ಹುಚ್ಚಾಗ್ಯಾರ, ಒಂಥರ ಹುಚ್ಚಿರ ಸಂತಿ ಅನ್ಕೋರಿ ನೀವು. ಇನ್ನು ಇಲ್ಲೊಬ್ಬ ಟೆಂಪ್ರವರಿ ಮಿನಿಸ್ಟರ್, ಪತ್ರಕರ್ತರು ಅವ್ರಿಗೆ ಬೇಕಾದ ಪ್ರಶ್ನೆ ಅಷ್ಟೇ ಕೇಳ್ಬೇಕಂತ. ಏನಾರ ಸ್ವಲ್ಪ ಹೆಚ್ಚಿಗೆ ಕೇಳಿದ್ರ ಲೇ ಗೀ ಎಲ್ಲಾ ಬಂದ್ ಬಿಡ್ತಾವ್, ಬಿಟ್ರ ನಿಮ್ ನಾಯಕ್ ಹೇಳಿ ಬಾಯಿ ಹೊಲ್ಸ್ ಮಾಡ್ಕೊಳ್ಳೋದಿಲ್ಲ. ಇಂಥವೆಲ್ಲ ಅವ್ರ ಬಾಯಾಗ ಬರ್ತಾವ್ ನೋಡ್ರಿ. ಸುಮ್ಮನೆ ಏನನ್ನ ಮಾತಾಡ್ಬೇಡಿ. ಯು ಹ್ಯಾವ್ ಟು ಲಿಸನ್. ಐ ಹ್ಯಾವ್ ಗಾಟ್ ಕೇಳಿರ್ಲಿ. ಐ ಆಮ್ ನಾಟ್ ಹಿಯರ್ ಟು ಟಾಕ್ ಟು ಯು. ಐ ಆಮ್ ನೋಡ್ರಿ, ಏನ್ ಮಾತಾಡೋದು ಬಟ್ ಮಾಡಿದೀವಿ ಅಲ್ರಿ? ಏನು ಮಧ್ಯಮ ಹೌದ್ರಿ? ಯಾಕೆ ಪ್ರಶ್ನೆ ಮಾಡಬಾರ್ದು? ಹೌದ್ರಿ, ಅದ್ರ ಅಲ್ಲ ನೋಡ್ರಿ, ಹಂಗಲ್ರಿ. ನೀವು ಸಿಮ್ಲಾ ಅಲ್ಲೇ ಸಿಮ್ಲಾ ಬಗ್ಗೆ ಸಂಬಂಧ ರೀ? ಅಲ್ಲ, ಇವ್ರೆಲ್ಲ ಏನ್ ಹಿಟ್ಲರ್ ವಂಶಸ್ತ್ರ ಅಂತ ಡೌಟ್ ಹಾಕ್ಲಿಕ್ಕತ್ತದ ನೋಡ್ರಿಪ್ಪ. ಇವ್ರು ಹೇಳಿದಷ್ಟನ್ನೇ ಪತ್ರಕರ್ತರು ಕೇಳ್ಬೇಕಂತ, ಯಾರು ಅವ್ರನ್ನ ಎಕ್ಸ್ಟ್ರಾ ಪ್ರಶ್ನೆನೇ ಕೇಳಬಾರ್ದಂತ. ಏನಾರ ಒಳ್ಳೆ ಪ್ರಶ್ನೆ ಕೇಳಿದ್ರು ಅಂತ ತಿಳ್ಕೋರಿ, ಲೇನು ಅಂತಾರ, ಡ್ಯಾಶ್ನು ಅಂತ ಹೇಳ್ಬಿಡ್ತಾರ. ನೀವ್ ಏನಾರ ತಿಳ್ಕೋರಿ, ನೀವ್ ಏನಾರ ಹೇಳ್ರಿ, ಈ ದೇಶದಾಗ ಇಬ್ರು ಮಾತ್ರ ಚೇಂಜ್ ಆಗುದೇ ಇಲ್ಲ, ಬದಲಾಗುದೇ ಇಲ್ಲ. ಒಂದು ಕಾಂಗ್ರೆಸ್, ಮತ್ತೊಂದು ಇವ್ರು. मैडम 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 मैं जो लेडीज कांस्टेबल को क्या करना है? काट के डालूंगी, टुकड़े टुकड़े डालो, बकवास करेगा तो पूछ मैडम इधर आइए. डांट पड़ेगी तुम लोगों की. समझ में नहीं आता कि एक बार बोल दी तो टिकट है मेरे पास में, नहीं बताऊंगी. मजाक समझ लिए क्या? ये तमाशा चल रहा? मजाक बना दी तुम लोगों ने तो मेरा. मजाक एड़े समझे क्या? क्या प्रधानमंत्री को जाके पूछ मेरे बारे में. ನೋಡ್ರಿ, ಆಕಿ ಏನ್ ಹೇಳದ್ಲ ಕೇಳಿಸ್ಕೊಂಡ್ರೆ ನೀವ? ಟಿ ಬಂದ್ ನಿಂತ ಟಿಕೆಟ್ ಎಲ್ಲಮ್ಮ ಅಂತ ಕೇಳಿದ್ರ ನಾನ್ ನಿನ್ನ ತುಂಡು ಮಾಡ್ತೀನಿ, ಹೋಗಿ ಮೋದಿನ ಕೇಳು ಅಂತಾಳ. ಅಲ್ಲ, ಮೋಸ್ಟ್ಲಿ ಏನ ಪಹಲ್ಗಾಮ್ ಇನ್ಸಿಡೆಂಟ್ ಇಂದ ಇನ್ಸ್ಪೈರ್ ಆಗಳ ಹೆಂಗ ಅಂತಿಕಿ. ಒಟ್ಟನ್ಯಾಗ ಇವ್ರಿಬ್ರು ಉದ್ಧಾರ ಆಗ್ಲಾರ್ದೆ ಏನೂ ಮಾಡ್ಲಿಕ್ಕೆ ಆಗುದಿಲ್ಲ ನೋಡ್ರಿ. ನಮ್ ದೇಶದ ಕಥಿ ಇಷ್ಟೇ ಕಣಮು, ಚಿಂತೆ ಮಾಡಿ ವ್ಯರ್ಥ ಕಣಮು ಅಂತ ಅನ್ನುವಂಗ ಆಗೈತಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.